5 lakh ಪ್ಯಾಕೇಜ್ ಇರೋರಿಗೆ 10 lakh ಆಗುತ್ತೆ. ಇಲ್ಲ ಈಗ ಫ್ರೆಶ್ ಆಗಿ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ 3 ಇಂದ 6 lakh ಪ್ಯಾಕೇಜ್ ವರೆಗೂ ನಿಮಗೆ ಆಫರ್ಸ್ ಬರುತ್ತೆ. ಅಂಡ್ ಪ್ಲೇಸ್ಮೆಂಟ್ಸ್ ಕೂಡ ನಮ್ಮ ಅಕಾಡೆಮಿ ಕಡೆಯಿಂದಾನೆ ನಾವೇ ಮಾಡ್ಕೊಡ್ತಾ ಇದೀವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ SAP ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ, ಬಟ್ ಡೇಟ್ ಮೆನ್ಷನ್ ಮಾಡಿರಲಿಲ್ಲ ಬಿಕಾಸ್ ನಮಗೆ ಎನ್ರೋಲ್ಮೆಂಟ್ಸ್ ಬೇಕಾಗಿತ್ತು, ಎನ್ಕ್ವೈರೀಸ್ ಬೇಕಾಗಿತ್ತು. ಸೊ ಈಗ ನಮಗೆ ಸಫಿಷಿಯಂಟ್ ಎನ್ಕ್ವೈರೀಸ್ ಬರ್ತಾ ಇದೆ, ಎನ್ರೋಲ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಸೊ ಆದ ಕಾರಣ ನಾವು ಏಪ್ರಿಲ್ 22 ಇಂದ ಹೊಸ SAP ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಫಾರ್ ಆಲ್ ದ ಮಾಡ್ಯೂಲ್ಸ್, ದಟ್ ಈಸ್ FICO, MM, SD ಹಾಗೆ HRM. ಸೊ ಕ್ಲಾಸಸ್ ಟೈಮಿಂಗ್ಸ್ ಬಂದು ಆಫ್ಟರ್ 6 o'clock ಇರುತ್ತೆ, 6 to 9 o'clock ವರೆಗೂ ಕ್ಲಾಸಸ್ ಇರುತ್ತೆ. ವರ್ಕಿಂಗ್ ಪ್ರೊಫೆಷನ್ಸ್ ಯಾರಿದ್ದೀರಾ ಅವರು ಈವ್ನಿಂಗ್ ಬ್ಯಾಚಸ್ ಚೂಸ್ ಮಾಡ್ಬೋದು. ಅಂಡ್ ಸ್ಟಡೀಸ್ ಮಾಡ್ತಾರೋ ಯಾರಿದ್ದೀರಾ ಅವ್ರಿಗೆ ಮಾರ್ನಿಂಗ್ ಬ್ಯಾಚಸ್ ಅವೈಲೇಬಲ್ ಇರುತ್ತೆ. ಸೊ ಬೇಗ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಫ್ರಮ್ ಗುರುತ್ವ ಅಕಾಡೆಮಿ. ಸೊ SAP ಇಂದ ಏನ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಯಾರ್ಯಾರು ವರ್ಕ್ ಮಾಡ್ತಾ ಇದಾರೆ ಆಲ್ರೆಡಿ ಅವ್ರಿಗೆ ಒಂದು SAP ಮಾಡಿ ಬೇರೆ ಜಾಬ್ಸ್ಗೆ ಶಿಫ್ಟ್ ಆದ್ರೆ ನಿಮ್ಮ ಒಂದು ಪ್ಯಾಕೇಜ್ ಡಬಲ್ ಆಗುತ್ತೆ. ಲೈಕ್ 5 lakh ಪ್ಯಾಕೇಜ್ ಇರೋರಿಗೆ 10 lakh ಆಗುತ್ತೆ. ಇಲ್ಲ ಈಗ ಫ್ರೆಶ್ ಆಗಿ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ 3 ಇಂದ 6 lakh ಪ್ಯಾಕೇಜ್ ವರೆಗೂ ನಿಮಗೆ ಆಫರ್ಸ್ ಬರುತ್ತೆ. ಅಂಡ್ ಪ್ಲೇಸ್ಮೆಂಟ್ಸ್ ಕೂಡ ನಮ್ಮ ಅಕಾಡೆಮಿ ಕಡೆಯಿಂದಾನೆ ನಾವೇ ಮಾಡ್ಕೊಡ್ತಾ ಇದೀವಿ. ಸೊ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಟು ದ ಗಿವನ್ ನಂಬರ್. ಸೊ ಮಾರ್ಕೆಟ್ ಅಲ್ಲಿ ಟ್ಯಾಲಿ ಕಲ್ತು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಯಾರಿರ್ತಾರೆ ಅವ್ರಿಗೆ SAP ಇಸ್ ಅ ಗುಡ್ ಆಪ್ಷನ್. ಸೊ ಟ್ಯಾಲಿಯಲ್ಲೂ ಕೂಡ ನಿಮಗೆ ಅಕೌಂಟಿಂಗ್ ಬೇಸ್ ಬರುತ್ತೆ, ಆಮೇಲೆ ಪ್ರತಿಯೊಂದು ಪರ್ಚೇಸ್ ಆರ್ಡರ್, ಸೇಲ್ಸ್ ಆರ್ಡರ್ ಇದೆ ಬರುತ್ತೆ. ಬಟ್ SAP ಅಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಅಪ್ರೋಚ್ ಆಗುತ್ತೆ ನಿಮಗೆ. ಸೊ ಓಚರ್ಸ್ ಅಂತ ಬರುತ್ತೆ, ಅದೇ ರೀತಿ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲ ಎಂಪ್ಲಾಯ್ಮೆಂಟ್ ಮ್ಯಾನೇಜ್ಮೆಂಟ್, ಫಿನಾನ್ಸ್ ಕಂಟ್ರೋಲಿಂಗ್, ಮತ್ತೆ ಸೇಲ್ಸ್ ಮತ್ತೆ ಡಿಪಾರ್ಟ್ಮೆಂಟು, ಆಮೇಲೆ ಪ್ಲಾಂಟ್ ಓರಿಯೆಂಟೆಡ್, ಈ ರೀತಿ ಕೆಲವೊಂದು ಮಾಡ್ಯೂಲ್ಸ್ಗೆ ಸೆಪರೇಟ್ ಆಗಿರೋ ಒಂದೊಂದು ಮಾಡ್ಯೂಲ್ಸ್ ಕೋರ್ಸಸ್ ಇರುತ್ತೆ. ಸೊ ಇದರಿಂದ ನೀವು ಆ ಸ್ಪೆಷಲೈಸೇಷನ್ ಮಾಡ್ಯೂಲ್ಸ್ ತಗೊಂಡ್ರೆ ಆ ಒಂದು ಸ್ಪೆಷಲೈಸೇಷನ್ ಮಾಡ್ಯೂಲ್ಸ್ ಅಲ್ಲಿ ನೀವೇನಾದ್ರೂ ಒಂದು ಪ್ರೊಫಿಷಿಯನ್ಸಿ ತಗೊಂಡ್ರೆ ಸೊ ನಿಮ್ಗೆ ಟ್ಯಾಲಿ ಕಲ್ತು ಒಂದು ಐಡಿಯಾ ಇರುತ್ತೆ. MM ಇಲ್ಲ ನೀವು ಏನ್ ಕಲಿತೀರ SAP ಅಲ್ಲಿ ಅದನ್ನ ಕಲ್ತ ಮೇಲೆ ನಿಮ್ಗೆ ಇನ್ನೂ ಒಂದು ವ್ಯಾಲ್ಯೂ ಆಡ್ ಆಗುತ್ತೆ ನಿಮ್ಮ ಒಂದು ರೆಸ್ಯೂಮ್ಗೆ. ಸೊ ಯಾರು ಕಲಿಬಹುದು ಅಂತಂದ್ರೆ BCom ಮಾಡ್ತಾ ಇರೋರು, ಡಿಗ್ರಿ ಮಾಡ್ತಾ ಇರೋರು, ಹಾಗೆ ಮಾಸ್ಟರ್ಸ್ ಮಾಡ್ತಾ ಇರೋರು, ಅಂಡ್ ಆಲ್ರೆಡಿ ಯಾರು SAP ಅಲ್ಲಿ ವರ್ಕ್ ಮಾಡ್ತಿದಾರ ಅವರು, ಈಗ ಆಲ್ರೆಡಿ ಯಾರು ಟ್ಯಾಲಿ ಓರಿಯೆಂಟೆಡ್ ಅಲ್ಲಿ ಅಕೌಂಟ್ಸ್ ಫೀಲ್ಡ್ ಅಲ್ಲಿ ಇದ್ದೀರಾ ಅವ್ರಿಗೆ SAP FICO ಕಲಿಯೋದ್ರಿಂದ ನಿಮಗೆ ಒಂದು ಹೊಸ ಆಪರ್ಚುನಿಟಿ ಸಿಗುತ್ತೆ ಇನ್ ಮಲ್ಟಿನ್ಯಾಷನಲ್ ಕಂಪನೀಸ್. ಜಾಬ್ ಫೆಸಿಲಿಟೀಸ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಂಪನೀಸ್ ಅಲ್ಲೂ ಈಗ SAP ಈಸ್ ಮೋಸ್ಟ್ ಡಿಮ್ಯಾಂಡಿಂಗ್. ಸೊ ನೀವು ಯಾವುದೇ ಕಂಪನಿ ತಗೊಂಡ್ರು ಕೂಡ ಪ್ರೊಡಕ್ಷನ್ ಬೇಸ್ ಕಂಪನಿ, ಕಾಮರ್ಸ್ ಕಂಪನಿ, ಮತ್ತೆ ಫಿನಾನ್ಸ್ ಓರಿಯೆಂಟೆಡ್ ಕಂಪನೀಸ್, ಸೊ ಪ್ರತಿಯೊಂದು ಕಂಪನಿಯಲ್ಲೂ SAP ಈಸ್ ಮೋಸ್ಟ್ ಡಿಮ್ಯಾಂಡಿಂಗ್ ನಾವು. ಸೊ ಆದ್ರಿಂದ ಪ್ರತಿಯೊಂದು ಕಂಪನಿಯಲ್ಲೂ SAP ಮೇಲೆ ನಿಮಗೆ ಜಾಬ್ಸ್ ಅವೈಲೇಬಲ್ ಸಿಗುತ್ತೆ. ಅಂಡ್ ವಿ only provide you the interviews. So don't worry about the placements, enroll ಮಾಡ್ಕೊಳ್ಳಿ.